ವೆಟ್ವೇಲ್ ಮುರುಗನಿಗೆ ಅರೋಹರ, ವೆಟ್ವೇಲ್ ಮುರುಗನಿಗೆ ಅರೋಹರ. ಅಯ್ಯಪ್ಪನ್ ಕಣು ಅರೋಹರ ಇಲ್ಲಿದ್ದಾರ ಬಾ. ಹೌದಾ? ಏನೋ ಬೆಳಿಗ್ಗೆ ಕನ್ಫ್ಯೂಷನ್ ಆಗಿದ್ಯಾ? ಊರಿಗೆಲ್ಲ ಊಟ ಹಾಕ್ಸ್ತೀನಿ, ಆದ್ರೆ ನನ್ನ ಕೈ ಖಾಲಿ ಇದೆಯಲ್ಲ ಸ್ವಾಮಿ. ಬರೀ ಕೈ ಅನ್ನೋದು ಮೂಢತನ ಅಷ್ಟೇ. 8 ಜನಕ್ಕೆ ಒಳ್ಳೇದಾಗಿದೆ ಅನ್ನೋದು ಒಳ್ಳೆತನ. ಕೇಳೋದಕ್ಕೆ ಚೆನ್ನಾಗೇ ಇರುತ್ತೆ, ಆದ್ರೆ ಯಾವ್ದು ನಡೆಯೋದೇ ಇಲ್ವಲ್ಲ. ನೀನ್ ನಡೆಸಿದ್ರೆ ಅಷ್ಟೇ ಕಣೋ ನಡೆಯೋದು. ನಡೀತೀನಿ, ಪಳನಿವರೆಗೂ ಪಾದಯಾತ್ರೆಲ್ಲೇ ನಡೀತೀನಿ, ಆದ್ರೆ ಏನೂ ಆಗಲ್ಲ. ಆದೇವ್ರಿಗೆ ಹೋಗಿದ್ಯಾ? ನಡೆದೆ, ಅಲ್ಲಿಗೂ ನಡೆದೆ, ಏನೂ ಆಗ್ಲಿಲ್ಲ. ಆ ಪಕ್ಕದಲ್ಲಿತ್ತ ಆ ದೇವಸ್ಥಾನ, ಅಲ್ಲಿಗೂ ನಡೆದೆ, ಏನೂ ಆಗ್ಲಿಲ್ಲ. ಆ ಬ್ರಹ್ಮನ್ ದೇವಸ್ಥಾನಕ್ಕೆ ಹೋಗಿದ್ಯಾ? ಅದೇ ಸ್ವಾಮಿ ಮಾಡ್ತಾ ಇರೋದು, ಮುತ್ತುಮಾರಿಗೆ ಹೋಗೋಣ ಅಂತ. ಅಲ್ಲಿ ಹೋಗಿ ಬಂದ್ಬಿಟ್ರೆ ನಿನ್ ಸಮಸ್ಯೆ ಎಲ್ಲ ಕಳೆದೋಗುತ್ತಾ? ಕಳಿಯಲ್ವಾ? ಒಳ್ಳೇದು ಕೆಟ್ಟದ್ದೆಲ್ಲ ಅಲ್ಲೆಲ್ಲ ಕಣೋ ನಿರ್ಧಾರ ಆಗೋದು. ಹಾ, ಬರೀ ದೇವಸ್ಥಾನಕ್ಕೆ ಹೋದ್ರೆ ಕಷ್ಟ ತೀರಲ್ಲ ಕಣೋ, ಮನಸ್ಸು ಬದಲಾಗಬೇಕು. ಮೊದಲು ಮನುಷ್ಯನಾಗಿ ನಡ್ಕೋ ಹೋಗು. ಗೌರ್ಮೆಂಟ್ನವ್ರು ಕಿತ್ಕೊಂಡಿರೋ ದುಡ್ಡನ್ನ ದೇವ್ರ ಹತ್ರ ಕೇಳಿದ್ರೆ ಹೇಗಾಗುತ್ತೆ? ಹೋಗೋಗು. ಏನ ವೇದ ಮನೆ ಟಾಕಲ್ ಮಾಡ್ಬೇಕು, ಪ್ರಚಾರ ಮಾಡ್ಬೇಕು, ಗೆಲ್ಬೇಕು, ಇನ್ನು ಎಷ್ಟು ಕೆಲಸ ಇದೆ. ನೀವ್ ನೋಡಿದ್ರೆ ಕೂಲಾಗಿ ಕೂತ್ಕೊಂಡು ಫೇಶಿಯಲ್ ಮಾಡಿಸ್ಕೊಂತ ಇದ್ದೀರಾ. ಯೂಟ್ಯೂಬ್ ಪೊಲಿಟಿಕ್ಸ್ ಅಂದ್ರೆ ಲೂಟಿ ಮಾಡ್ಬೇಕು, ಲಂಚ ಹೊಡಿಬೇಕು, ಕೊಲೆ ಮಾಡ್ಬೇಕು, ಕಮಿಷನ್ ತಗೋಬೇಕು. ಅದಕ್ಕೆ ಮುಖ ಪಳಪಳ ಅಂತ ಹೊಳಿತಿದ್ರೆ ಕಣ ನಂಬೋದು. ಕರಡಿ ತರ ಇದ್ರೆ ಯಾರು ನಂಬ್ತಾರೆ? ನಂಬೋದಿಲ್ಲ. ಹಾ, ಹೋಗೋಣ ಹೋಗೋಣ. ಆ ಆದಿಮುತ್ತು ಏನ್ ಪ್ಲಾನ್ ಮಾಡಿದಾನೆ ಅಂತಾನೆ ಗೊತ್ತಾಗ್ತಾ ಇಲ್ವೇ? ಹೂವೆ 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 ಹೂವೆ. ಓಡೋಗಿರೋ ನಿನ್ ಗಂಡನೇ ವಾಪಸ್ ಬಂದ್ಬಿಡ್ತಾನೆ. ಎಂತ ಚೀಟ ಇದು? ಇಲ್ಲ, ಹಾಡಿಗೆ ಅಷ್ಟೊಂದು ಶಕ್ತಿ ಇತ್ತಲ್ಲ, ಅದಕ್ಕೆ ಹೇಳ್ದೆ. ಆದ್ರೆ ನಾನ್ ಹಳಬ್ಳಲ್ವಲ್ಲ. ಈ ತರ ಆಡಿದ್ರೆ ಯಾವನ್ ತಾನೇ ಬಿಟ್ಟೋಗ್ತಾನೆ ನಿನ್ನ. ಇಲ್ಲ ನೋಡು, ನಾನ್ ನಿನ್ನ ಹೆಸರನ್ನ ಬದಲಾಯಿಸ್ಬಿಟ್ಟಿದ್ದೀನಿ. ಯಾಕೆ ನನ್ನ ಹೆಸರು ಚೇಂಜ್ ಮಾಡಿದ್ದು? ಚೆನ್ನಾಗಿತ್ತಲ್ವಾ? ಒಂದ್ಸಲ ನಿನ್ನ ಹೆಸರು ಹೇಳು. ಕುഞ്ഞു ಮೂಲ. ಮಲಯಾಳಮಲ್ಲಿ ಚೆನ್ನಾಗಿದೆ, ಕನ್ನಡದಲ್ಲೂ ವೈಬಾಗ್ಬೇಕಲ್ವಾ? ಅದಕ್ಕೆ ಇನ್ ಮುಂದೆ ನಿನ್ನ ಹೆಸರು ಮಲ್ಲಿಕಾ. ಇಲ್ಲಿ ಹೇಳು. ಮಲ್ಲಿಗಾ? ಮಲ್ಲಿಕಾ ಮಲ್ಲಿಕಾ ಮಲ್ಲಿಕಾ. ಅಣ್ಣ ಮೇಂಟೈನ್ ಮಾಡೋ ಹುಡುಗಿರಿಗೆಲ್ಲ ಮಲ್ಲಿಕ್ ಅಂತ ಹೆಸರು ಬದಲಾಯಿಸ್ಬಿಡ್ತಾರಲ್ಲ. ಅಣ್ಣನಿಗೆ ಮಲ್ಲಿಗೆ ಹೂ ಅಂದ್ರೆ ಅಷ್ಟೊಂದು ಇಷ್ಟನೇನ? ಹೂ ಅಲ್ಲ, ಹೂ ತೋಟ. ಅಣ್ಣನ್ ತೋಟದಲ್ಲಿ ಬೆಳೆದಿರೋ ಅಂತ ಮಲ್ಲಿಗೆ ಹೂವ. ಏನಣ್ಣ ಹೂವಿನ ಅಂದ್ರೆ ಗಂಧ ಬರ್ತಿದ್ಯಣ್ಣ? ಟೈಮ್ ಮಿಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ನೀನು ಬಾ. ಜಡೆಯಲ್ಲಿ ಮಲ್ಲಿಗೆ ಹೂ, ಲೇ, ಹುಲ್ಲು ಮಿಲ್ಸ್ತವಳಲ್ಲ, ನಮ್ಮ ಅಣ್ಣನ ಪ್ರೀತಿ ಕತೆ ನಾನು ಹೇಳ್ತೀನಿ, ಕೇಳಿಸ್ಕೊ. ಹಿಡ್ಕೊಳ್ಳ ಮುಟ್ಕೊಳ್ಳ. ಅವಾಗ ಅಣ್ಣಂಗೆ ಸರಿಯಾಗಿ ಪ್ರಾಯ ಹುಕ್ಕುವಂತ ವಯಸ್ಸು, ಮಲ್ಲಿಕಂಗೆ ಅದೇ ವಯಸ್ಸು. ಜಡೆಯಲ್ಲಿ ಮಲ್ಲಿಗೆ ಹೂ, ಅದರಲ್ಲೂ ಇಬ್ರಿಗೂ 10 ಉರಿಯುವಂತ 16 ವಯಸ್ಸು. ಹಿಡ್ಕೊಳ್ಳ ಮಲ್ಲಿಕಾ ಮಲ್ಲಿಕಾ ಮಲ್ಲಿ. ಏನೋ ಐ ಲವ್ ಯು. ಇನ್ನೊಂದ್ಸತಿ ರೋಜಾ ಹೂ ಕೊಟ್ರೆ ನಮ್ಮ ಅಪ್ಪಂಗೆ